ಬಗ್ಗೆ ಹೊಗಳ್ತಾ ಇದ್ದಾರೆ. ಚೈತನ್ಯ ಅವ್ರು ಎಲ್ಲಿದ್ದಾರೆ ಡೈರೆಕ್ಟ್ರು? ಕೆಳಗಡೆ ಹೋಗಿದಾರಂತೆ. ಈ ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದರೆ, ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ದಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನು ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾಯಿದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವರೇನು ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ, ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ. ಎಲ್ಲರೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಷನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನು ಮಾಡಿದ್ದಾರೆ ಅಂದರೆ, ಒಂದು ಪ್ರಾಮಾಣಿಕವಾದಂಥ ನೈಜವಾದಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರೋಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೌಡಿಯಾಗಿದ್ದ. ಅವನ ಜೀವನನೇ ತುಂಬ ಬೇರೆ ಥರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೇಮರ್ ಆಗ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೇಮರ್ ಆಗ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದ್ದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ಕಾನೂನಿಗೆ ನಮ್ಮ ನಡುವೆನೇ ನಡೆದಿರೋ ಕತೆ. ಆ ಕಾನೂನು ಪ್ರಕಾರನೇ ಹೇಳ್ತಾ ಇದ್ದೀನಿ, ಯಾಕಂದರೆ ಜೀವಂತವಾಗಿ ಎರಡೂ ಕಾಲಘಟ್ಟನ ನೋಡಿದವರು ಇಲ್ಲಿ ಇದ್ದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬ ಒಂದು ತಂಡ ತುಂಬ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದು ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮತ್ತು ಆ ಲಿಬರ್ಟಿ ತೊಗೊಂಡು ಹೇಳೋದಾದರೆ, ಸಿನಿಮಾ ಲಿಬರ್ಟಿ ತೊಗೊಂಡು ತುಂಬ ಕಡೆ ಚೀಟ್ ಮಾಡ್ಬೋದಾಗಿತ್ತು. ಅದೇನೂ ಮಾಡ್ದಲೆ ವಿನೋದ್ ಪ್ರಭಾಕರ್ ಇರ್ಬೋದು, ಎಲ್ಲರೂ ವಿನಯ್ ಗೌಡ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಎಲ್ಲರೂ ಅವ್ರ ಹೆಸರು ತೊಗೊಳಕ್ಕೆ ಹೋಗಲ್ಲ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ದುರಂತ ಏನು ಅಂದರೆ, ನಮ್ಮಲ್ಲಿ ತೊಡೆ ತಟ್ಟೋರು ತುಂಬ ಜನ ಇದ್ದಾರೆ, ಭುಜ ತಟ್ಟಕ್ಕೆ ಒಬ್ಬನೂ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ನೋಡಿದ ಮೇಲೆ 4 ಜನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಚೇತನ್ ಅವರು ನಿರ್ದೇಶನ. ಬಟ್ ಏನಂತಂದರೆ, ಅವರು ನನ್ನ ಒಡನಾಟ ಹೇಗಿದೆ ಅಂತಂದರೆ, ಸೂರ್ಯಕಾಂತಿ ಸಿನಿಮಾಯಿಂದ ಜೊತೆಲಿದ್ದೀವಿ. ನಿಜವಾಗ್ಲೂ ಅವ್ರ ಜೊತೆ ಒಂದು ಕೆಲಸ ಮಾಡೋದು ತುಂಬ ಹೊಸ ಅನುಭವ. ಯಾಕಂದರೆ ನಾನು ರೆಗ್ಯುಲರ್ ಒಬ್ಬ ಫೈಟ್ ಮಾಸ್ಟರ್ ಅಂತಂದರೆ ಕಮರ್ಷಿಯಲ್ ಒಂದು ಆ್ಯಕ್ಷನ್ ತೆಗೆಯೋದು ಒಂದು ಬೇರೆ ರೀತಿ ಇರುತ್ತೆ. ಆದರೆ ಕತೆ ಒಳಗಡೆ ನಿಜ ಜೀವನ ಇಟ್ಕೊಂಡು ತೆಗೆಯೋದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ವೇಣು ಸರ್ ಅವರ ಒಂದು ಛಾಯಾಗ್ರಹಣ ತುಂಬ ಚೆನ್ನಾಗಿದೆ. ಇನ್ನೊಬ್ಬ ವ್ಯಕ್ತಿ ಅಂತಂದರೆ, ನಾನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಕಂಡಂಥ ವಿನೋದ್ ಪ್ರಭಾಕರಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂಥ ತುಂಬ ಅಂದರೆ ಯಾರು ಬಿಲೀವ್ ಮಾಡದೇ ಇರೋ ಆ ರೇಂಜಲ್ಲಿ ಒಂದು ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಅಂತ ಇದ್ದೀನಿ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೋಬೇಕು. ಅಂದರೆ ಪ್ರೇಕ್ಷಕರು, ನೀವು ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ಇಷ್ಟಗಂಟ ನಮ್ಮ ಚಂದ್ರಚೂಡ್ ಅವ್ರು ಹೇಳ್ದಂಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಈ ಸಿನಿಮಾಗೆ ಒಂದು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನಸಾರ ಕೇಳ್ಕೊಳ್ತೀನಿ. ಇನ್ನು ಮಿಗಿದಂಥ ವಿನಯ್ ಗೌಡ ಇರ್ಬೋದು, ರಜತ್ ಅವರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅದ್ಭುತವಾಗಿ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟ. ಯಾಕಂದರೆ ಇವಾಗ ಆಲ್ರೆಡಿ ಕನ್ನಡ ಸಿನಿಮಾಗಳೇ ಇಲ್ಲ. ಆ ಟೈಮಲ್ಲಿ ಈ ಥರದ್ದು ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅಂದರೆ ಅದು ಎಲ್ಲೋ ಕೈ ತಪ್ಪು ಹೋಗಬಾರ್ದು ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾರು ಗೊತ್ತಾಯ್ತಾ? ಬಂಡೆ ಹಾಯ್, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಕರ್ನಾಟಕ ರಾಜ್ಯಾದ್ಯಂತ ತುಂಬ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಈ ಪ್ರದರ್ಶನ ತುಂಬ ಜನಗಳು ಬರಬೇಕು ಥಿಯೇಟ್ರಿಗೆ ಅಂತ ನಮ್ಮೆಲ್ಲರೂ ಆಸೆ. ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಿದಾಗ ಯಾರಿಗೂ ಕೂಡ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ. 2026ರ ಬೆಸ್ಟ್ ಮೂವಿ ಯಾವುದು ಅಂದರೆ ಬಲರಾಮನ ದಿನಗಳು. ಖಂಡಿತವಾಗ್ಲೂ ಇದು ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತರು, ಹಿರಿಯ ಕಲಾವಿದರು,
ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಇವತ್ತಿಗೆ 4ನೇ ದಿನ. ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದರಲ್ಲೂ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜನಕ್ಕೆ ತಲುಪಿಲ್ಲ ಅಂತ ಅನ್ನಿಸ್ತಿದೆ. ಸೊ ಇನ್ನೊಂದು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಯಾವಾಗಲೂ ಕೇಳ್ತೀರಾ ಒಂದು ಒಳ್ಳೆಯ ಸಿನಿಮಾ ಬರಬೇಕು ಅಂತ ಹೇಳಿ ಕನ್ನಡದಲ್ಲಿ. ಈಗ ಬಂದಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ನಮ್ಮ ಇಡೀ ಬಲರಾಮ ತಂಡಕ್ಕೆ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪಠಾಣ್. ಸೊ ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಸಾಕಷ್ಟು ಜನ ಬರ್ತಾ ಇಲ್ಲ ಅಂತ. ಆದರೆ ನನ್ನ ಮನಸ್ಸಲ್ಲಿರೋ ಮಾತು, ಜನ ಖಂಡಿತ ಬರ್ತಾರೆ. ಈ 3 ದಿನ ಲಾಂಗ್ ಹಾಲಿಡೇ ಇರೋದ್ರಿಂದನೇ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಖಂಡಿತ ಬಂದು ನಾಳೆಯಿಂದ ಸಿನಿಮಾ ಅದ್ಧೂರಿಯಾಗಿ ನಮ್ಮ ಬಲರಾಮಗೆ ಖಂಡಿತ ಬಲ ಬಂದೇ ಬರುತ್ತೆ. ಆ್ಯಂಡ್ ವಿನೋದಣ್ಣ ಅಷ್ಟು ಅದ್ಭುತವಾಗಿ ಒಂದು ನಟನೆ ಕೊಟ್ಟಿದ್ದೀರಾ, ಇಡೀ ಕರ್ನಾಟಕ ಜನತೆ ನೋಡಿ ಮೆಚ್ಚಿದೆ. ಹಾಗೆ ನಮ್ಮ ಪದ್ಮಾವತಿ ಫಿಲಮ್ಸ್ ನಮ್ಮೆಲ್ಲರ ಹೆಮ್ಮೆ ಇದು. ನಮ್ಮ ಇಂಥ ಒಂದು ಪ್ರೊಡಕ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಕಿಸ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಸೀನಾ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆದರೂ ಕೂಡ ಇಂಥ ರೆಕಗ್ನೈಸ್ ಸಿಕ್ಕಲಿಲ್ಲ. ಥ್ಯಾಂಕ್ ಯು ಪದ್ಮಾವತಿ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಚೈತನ್ಯ ಸರ್. ಯಾಕೆ ಅಂದರೆ ಎಲ್ಲೇ ಹೋದ್ರೂ ಈಗ ನನ್ನ ಸೀನಾ ಅಂತ ಗುರ್ತಿಡಿತಾ ಇರೋದ್ರಿಂದ ನನ್ನ ಹೆಸರೇ ಮರ್ತೋಗಿದೆ, ಪುನೀತ್ ಅಂತ. ಸೊ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತಿಲ್ಲಿದೆ ಅಂದರೆ ನಮ್ಮ ಮೇಲಿರೋ ಪ್ರೀತಿ. ಅಂದರೆ ಕನ್ನಡ ಸಿನಿಮಾನ ಯಾರು ಯಾವುದೇ ಕಾರಣಕ್ಕೂ ತುಳಿಯೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಕನ್ನಡ ಸಿನಿಮಾಕ್ಕೆ ಒಳ್ಳೇದಾಗೇ ಆಗುತ್ತೆ. ಬಟ್ ಬಲರಾಮನ ದಿನಗಳು ಈಗ 4 ದಿನ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇವರೆಲ್ಲರ ಆಶೀರ್ವಾದದಿಂದ ಮತ್ತು ನೀವು ದಯವಿಟ್ಟು ಯಾರ ಮಾತಿಗೂ ಕಿವಿ ಕೊಡದೇ ಒಂದು ಸಲ ಬಂದು ಸಿನಿಮಾ ನೋಡಿ, ಅದಾದಮೇಲೆ ನಿಮ್ಮ ಒಪಿನಿಯನ್ ಚೇಂಜ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಒಳ್ಳೆಯದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು. ನಾವು ಪ್ರೇಕ್ಷಕರು ಒಂದು ಕಡೆ ಅಂತಂದರೆ ಇವತ್ತು ನಮ್ಮನ್ನು ನಿಜ ಜೀವನದಲ್ಲಿ ನೋಡಿರೋರು ಬಂದು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು, ಪ್ಲಸ್ ಅವ್ರ ಕ್ರಿಟಿಕ್ಸ್ ಕೇಳೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ಇದನ್ನು ರೀಚ್ ಮಾಡ್ಸೋಕ್ಕೆ, ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವೋ ಅಷ್ಟೇ ರೀಚ್ ಮಾಡ್ಸೋಕ್ಕೆ ಕೂಡ ಕಷ್ಟಪಟ್ಟಿದ್ದೀವಿ ನಾವು. ಅದು ನಾವು ಎಲ್ಲರೂ ಸಿನಿಮಾ ಮಾಡೋರೆಲ್ಲ ಎಲ್ಲರೂ ಅದೇ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ನಾವು ಅದೇ ಆಸೆಯಲ್ಲೇ ಬಲರಾಮನ ದಿನಗಳು ಬಂದಿದ್ದೀವಿ ನಿಮ್ಮ ಮುಂದೆ. ಇವತ್ತು ನಮ್ಮ ಜೊತೆ ಇರೋರಿಗೆಲ್ಲ ಸಿನಿಮಾ ತೋರಿಸಿದ್ದೀವಿ. ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಮತ್ತೆ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು.